ಇವತ್ತು ಮಹಾರಾಷ್ಟ್ರ ಮುಂಬೈ ಸ್ಟೈಲ್ನಲ್ಲಿ ಪ್ರಾನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಘೀ ರೋಸ್ಟ್ ಪ್ರಾನ್ಸು, ಸುಕ್ಕ ಪ್ರಾನ್ಸು ತಿಂದು ಬೇಜಾರಾಗಿದೆ. ಸೊ ಇವತ್ತೇನೋ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಟೇಚಾ ಪ್ರಾನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಅದು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ 1 ದೊಡ್ಡ ಮುಷ್ಟಿಯಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರಿದಾದ ತಕ್ಷಣ ಇದಕ್ಕೆ ಒಂದು 20-25 ಎಷ್ಟಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತೊಂದು 6-8 ಹಸಿಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ತಗೊಳ್ಳಿ. ಇದಿಷ್ಟು ಚೆನ್ನಾಗಿ ಹುರಿದಾದ್ಮೇಲೆ 1 ದೊಡ್ಡ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಫುಲ್ ನೈಸ್ ಪೇಸ್ಟ್ ಆಗಬಾರ್ದು. ನೀರೇನು ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ ಇದಕ್ಕೆ. ಆಮೇಲೆ ತರ್ತರಿಯಾಗಿ ರುಬ್ಕೊಳ್ಳೋಣ. ಇವಾಗ ಅದೇ ಬಾಣಲಿಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಪ್ರಾನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 50% ಆಗುವಷ್ಟು ಪ್ರಾನ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ ಕಾದಿದೆ. ನಾವು ಈ ಟೇಚಾನ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಲೈಕ್ ಪ್ರಾನ್ಸ್ ತಿನ್ನಲ್ಲ ವೆಜಿಟೇರಿಯನ್ಸಿಗೆ ಆಪ್ಷನ್ ಬೇಕು ಅಂದರೆ ಪನ್ನೀರ್ನಲ್ಲೂ ಮಾಡ್ಬೋದು, ಇಲ್ಲ ಚಿಕನ್ನಲ್ಲೂ ಮಾಡ್ಬೋದು. ಆ ರೆಸಿಪಿನೂ ಮಾಡಿದವಾಗ ಹಾಕ್ತೀನಿ, ಖಂಡಿತವಾಗ್ಲೂ ನೋಡಿ. ಈಗ ಪ್ರಾನ್ಸ್ಗಳನ್ನು ಹಾಕ್ಕೊಂಡ್ಮೇಲೆ ಇದನ್ನೊಂದು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಇದು ಹಾಫ್ ಡನ್ ಆಗಿದೆ ಅನ್ನುವಾಗ ನಾವು ತರ್ತರಿಯಾಗಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಪ್ರತಿಯೊಂದು ಪ್ರಾನ್ಸಿಗೂ ಎಲ್ಲ ಕೋಟ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀರಿನ ಅವಶ್ಯಕತೆ ಬೀಳಲ್ಲ, ಯಾಕಂದರೆ ಪ್ರಾನ್ಸೂ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಎಲ್ಲೂ ನೀರು ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು, ಮತ್ತು ತುಂಬ ಟೇಸ್ಟಿನೂ ಇದೆ. ಇದನ್ನೊಂದು 5 to 8 ಮಿನಿಟ್ಸ್ ಮ್ಯಾಕ್ಸಿಮಮ್ ಇದನ್ನು ಫ್ರೈ ಮಾಡಿ ಚೆನ್ನಾಗಿ. ಪ್ರಾನ್ಸ್ ಟೇಚಾ ಸೈಡ್ ಡಿಶ್ಶಿಗೆ, ನೀವು ರಸಮ್ ಮಾಡಿದವಾಗ ಸೈಡ್ ಡಿಶ್ಶಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.